ಇಡೀ ದಿನ ಮಂಡ್ಯದೇ ಸುದ್ದಿ ಅಂತ ಹೇಳಿ ಮಂಡ್ಯ ಬಿಟ್ಟು ಒಂದ್ ಕಡೆ ಜೆಡಿಎಸ್ ಹಾಗೆ ಬಿಜೆಪಿಯ ಮೈತ್ರಿ ಬಗ್ಗೆ ರಾಷ್ಟ್ರೀಯ ಮಟ್ಟದಲ್ಲಿ ಬಿಜೆಪಿ ನಾಯಕರು ಚಿಂತನಾ ಮಂಥನ ನಡೆಸ್ತಾ ಇದ್ರೆ ಇತ್ತ ಕಾಂಗ್ರೆಸ್ ನೀವು ಮೈತ್ರಿ ಗೊಂದಲದಲ್ಲೇ ಇರಿ ನಾವು ಬೇಸ್ ಸ್ಟ್ರಾಂಗ್ ಮಾಡ್ಕೊಳ್ತೀವಿ ಅಂತ ಹೇಳಿ ಪಣ ತೊಟ್ಟಂತಿದೆ. ಹೆಸರಿಗೆ ಸರ್ಕಾರಿ ಕಾರ್ಯಕ್ರಮ ಇವತ್ತು ಮಳವಳ್ಳಿಯಲ್ಲಿ ನಡೀತಾ ಇರೋದು, ಆದರೆ ಶಕ್ತಿ ಪ್ರದರ್ಶನದ ವೇದಿಕೆಯಾಗಿ ಹೊರಹೊಮ್ಮೋಕೆ ಎಲ್ಲಾ ಸಾಧ್ಯತೆಗಳು ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಸಮಾವೇಶ ನಡೀತಾ ಇದೆ. ಸೀಟ್ ಹಂಚಿಕೆಯಲ್ಲಿ ಆ ಮೈತ್ರಿ ಗೊಂದಲದಲ್ಲಿ ಮೈತ್ರಿ ಪಡೆ ಇರಬೇಕಾದ್ರೆ ಲೋಕಸಭಾ ಚುನಾವಣೆಗೆ ಕಾಂಗ್ರೆಸ್ ಪಾಳಯ ತಯಾರಿಯನ್ನ ಮಾಡ್ಕೊಳ್ತಾ ಇದೆ. ಇವತ್ತು ಬೆಳಗ್ಗೆ 11:30ಕ್ಕೆ ಮಳವಳ್ಳಿಯಲ್ಲಿ ಬೃಹತ್ ಸಮಾವೇಶವನ್ನ ನಡೆಸಲಾಗ್ತಾ ಇದೆ. ನಾನು ಆಗ್ಲೇ ಹೇಳಿದ ಹಾಗೆ ಹೆಸರಿಗೆ ಸರ್ಕಾರಿ ಕಾರ್ಯಕ್ರಮ, ಆದರೆ ಬಲ ಪ್ರದರ್ಶನ ಆಗೋದ್ರಲ್ಲಿ ಯಾವುದೇ ರೀತಿಯ ಅನುಮಾನ ಇಲ್ಲ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲೇ ಸಮಾವೇಶ ನಡೀತಾ ಇದೆ. 11:30ಕ್ಕೆ ಪ್ರಾರಂಭವಾಗುತ್ತೆ ಈ ಒಂದು ಸಮಾವೇಶ. ಕಾಂಗ್ರೆಸ್ನ ಶಕ್ತಿ ಯಾವ ಮಟ್ಟಗಿದೆ ಮಂಡ್ಯದಲ್ಲಿ ಅನ್ನೋದನ್ನ ಪ್ರದರ್ಶನ ಮಾಡಲಿಕ್ಕೆ ಒಂದಷ್ಟು ಜನ ಸೇರ್ತಾರೆ. ಜನ ಸೇರಿ ಸಂದರ್ಭದಲ್ಲಿ ನಾಯಕರ ಪರವಾಗಿ ಜೈಘೋಷಗಳನ್ನ ಕೂಡ ಕೂಗ್ತಾರೆ. ಕಾರ್ಯಕರ್ತರಿಗೆ ನೋ ಡೌಟ್ ಒಂದು ಹೊಸ ಹುಮ್ಮಸ್ಸು. ಲೋಕಸಭಾ ಚುನಾವಣಾ ಪ್ರಚಾರ ಕಾರ್ಯಗಳು ಬಿರುಸಾಗ್ತಾ ಇರುವ ಸಂದರ್ಭದಲ್ಲಿ ಈ ರೀತಿಯ ದೊಡ್ಡ ಸಮಾವೇಶ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಸಂಪೂರ್ಣವಾಗಿ ಮಳವಳ್ಳಿಯನ್ನ ಕಾಂಗ್ರೆಸ್ ಬ್ಯಾನರ್ಗಳು, ಕಾಂಗ್ರೆಸ್ನ ನಾಯಕರ ಫ್ಲೆಕ್ಸು, ಕಟೌಟ್ಗಳಿಂದಲೇ ಸಿಂಗಾರ ಮಾಡಲಾಗಿದೆ. ಉಸ್ತುವಾರಿ ಸಚಿವ ಚಲುವರಾಯಸ್ವಾಮಿ, ಶಾಸಕರಾದ ನರೇಂದ್ರ ಸ್ವಾಮಿ, ಗಣಿಗ ರವಿ ಸೇರಿದಂತೆ ಜಿಲ್ಲೆಯ ಪ್ರತಿನಿಧಿಗಳು ಭಾಗಿಯಾಗ್ತಿದ್ದಾರೆ. ವಿಶೇಷ ಅಂತಂದ್ರೆ ಹೆಚ್ಚು ಮಹಿಳೆಯರನ್ನ ಸೇರಿಸಿ ಶಕ್ತಿ ಅಂತ ಹೇಳಿ ಸೂಚನೆ ನೀಡಲಾಗಿರೋದು. ಶ್ರುತಿ, ಮಹಿಳಾ ಮತದಾರರು ಈ ಬಾರಿ ಕಳೆದ ಬಾರಿ ಕೂಡ ನಾವು ಗಮನಿಸಿದ್ವಿ ದೊಡ್ಡ ಮಟ್ಟದಲ್ಲಿ ಪಾತ್ರವನ್ನ ನಿರ್ವಹಿಸ್ತಾರೆ ಚುನಾವಣೆ ಸಂದರ್ಭದಲ್ಲಿ. ಆಲ್ಮೋಸ್ಟ್ 50%, 48-49% ಇದೆ ವೋಟಿಂಗ್ ನಾವು ಲಿಸ್ಟ್ ಅನ್ನ ಕನ್ಸಿಡರ್ ಮಾಡಿದಾಗ. ಆದ್ರೆ ಆಲ್ಮೋಸ್ಟ್ 50% ಹಾಗೆ ಹೆಚ್ಚಿಗೆ ಪುರುಷರನ್ನ ಕಂಪೇರ್ ಮಾಡಿದ್ರೆ ಮಹಿಳೆಯರನ್ನೇ ವೋಟಿಂಗ್ ಬೂತ್ಗೆ ಹೋಗಿ ಮತ ಚಲಾವಣೆ ಮಾಡ್ತಾ ಇರೋದು. ಹೀಗಾಗಿ ಸಹಜವಾಗಿ ಒಂದ್ ಕಡೆ ಬಿಜೆಪಿ, ಮತ್ತೊಂದ್ ಕಡೆಯಲ್ಲಿ ಕಾಂಗ್ರೆಸ್. ನಾವು ಗಮನಿಸ್ತಾ ಇದ್ವಿ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಈ ಬಾರಿ ಪದೇ ಪದೇ ನಾರಿ ಶಕ್ತಿ 33% ರಿಸರ್ವೇಶನ್ ಇಂದ ಹಿಡಿದು ಈ ಬಾರಿಯ ಗಣರಾಜ್ಯೋತ್ಸವ ಪರೇಡ್ ಕೂಡ ನಾರಿ ಶಕ್ತಿಯ ದ್ಯೋತಕವಾಗಿ ನಡೆದಿದ್ದು. ಹೀಗಾಗಿ ಇಲ್ಲಿ ಕೂಡ ಮಂಡ್ಯದಲ್ಲೂ ಕೂಡ ನಾರಿ ಮಣಿಗಳನ್ನ ಹೆಚ್ಚಾಗಿ ಸೇರಿಸಿ ಈ ಒಂದು ಸಮಾವೇಶದಲ್ಲಿ ಅನ್ನೋ ಸೂಚನೆಯನ್ನ ನೀಡಲಾಗಿದೆಯಂತೆ. ಬೃಹತ್ ಸಮಾವೇಶಕ್ಕೂ ಮುನ್ನ ಮತ್ತೆರಡು ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿಗಳು ಭಾಗಿಯಾಗ್ತಿದ್ದಾರೆ. ಮಂಚನಹಳ್ಳಿಯಲ್ಲಿ ಕನಕದಾಸಪುರ ಪುತ್ಥಳಿಯ ಅನಾವರಣ, ಅದಾದ ಮೇಲೆ NES ಬಡಾವಣೆಯಲ್ಲಿ ಕನಕ ಭವನಕ್ಕೆ ಶಂಕುಸ್ಥಾಪನೆ. ಅಂದ್ರೆ ಕಾಂಗ್ರೆಸ್ಗೊಂದು ಬೂಸ್ಟರ್ ಡೋಸ್ ಆಗ್ಬಹುದಾ ಸ್ಮಿತಾ? ಇವರು ಗ್ಯಾರಂಟಿಗಳು ಅಂತ ಹೆಣ್ಣು ಮಕ್ಕಳಿಗೆ ತಂದಿರುವಂತಹ ಗ್ಯಾರಂಟಿಗಳು, ಶಕ್ತಿ ಯೋಜನೆ ಇರಬಹುದು, ಗೃಹಲಕ್ಷ್ಮಿ, ಈ ತರದ್ದು ಏನಾದ್ರೂ ಕೈ ಹಿಡಿಯುವಂತ ಲಕ್ಷಣಗಳು ಕಾಣಿಸುತ್ತಾ? ಇನ್ಫ್ಯಾಕ್ಟ್ ನಾನು ಶ್ರುತಿ ನನ್ನ ಇನ್ನೊಬ್ರು ಪತ್ರಕರ್ತ ಫ್ರೆಂಡ್ ಜೊತೆ ಮಾತನಾಡುವಾಗ ಹೇಳ್ತಾ ಇದ್ವಿ, ನೋಡಿ ಮೋದಿ ಅಲೆ ಈ ಬಾರಿ ಸ್ವಲ್ಪ ಕಮ್ಮಿ ಆಗಿದ್ರು ಕೂಡ ನೋ ಡೌಟ್ ಲೋಕಸಭಾ ವೋಟಿಂಗ್ ಪ್ಯಾಟರ್ನ್ ಅಲ್ಲಿ ಮೋದಿ ಕನ್ಸಿಡರ್ ಮಾಡ್ತಾರೆ ಅಂತ. ಬಟ್ ಅವ್ರು ಹೇಳ್ತಾ ಇದ್ದ ಪ್ರಕಾರ ಈ ಸಿಟಿ ಲೆವೆಲ್ ಅಲ್ಲಿ ಕುತ್ಕೊಂಡು ನಾವು ನೀವು ಮಾತಾಡಿದ್ರೆ ಗ್ಯಾರಂಟಿ ನಮಗೆ ಬೇಕಂದ್ರೆ ಬೇಕು, ಇಲ್ಲಾಂದ್ರೆ ಇಲ್ಲ ಅಂತ ತುಂಬಾ ಜನ ತಗೊಂಡಿಲ್ಲ ಅಂತ ಹೇಳ್ಬೋದು. ಬಟ್ ಹಳ್ಳಿ ಭಾಗದಲ್ಲಿ, ಗ್ರಾಮೀಣ ಭಾಗದಲ್ಲಿ ಮಹಿಳೆಯರಿಗೆ 2,000 ರೂಪಾಯಿ ಕೈಗೆ ಹೋಗೋದಿದೆಯಲ್ಲ, ತುಂಬಾ ದೊಡ್ಡ ಏನು ಅವ್ರಿಗೆ ಹೆಲ್ಪ್ ಆಗುವಂಥದ್ದು. ಇನ್ನು ಬಸ್ಗಳಲ್ಲಿ ಉಚಿತವಾಗಿ ಓಡಾಡೋದು, ಅವ್ರ ಕೆಲಸ ಕಾರ್ಯಕ್ಕೆ ಹೋಗ್ಬೇಕು ಅಂದ್ರೆ ದುಡ್ಡು ಕೊಡೋ ಹಾಗಿಲ್ಲ, ಅದೊಂದಷ್ಟು ದುಡ್ಡು ಉಳಿತು. ಹಾಗೆ ಕರೆಂಟ್ ಉಚಿತವಾಗಿ ಸಿಕ್ಕಿರೋದು, ಇದೆಲ್ಲ ಇದೆಯಲ್ಲ ಹಳ್ಳಿ ಭಾಗದ ಹೆಣ್ಮಕ್ಳನ್ನ ನಿಜವಾಗ್ಲೂ ಕೂಡ ಒಂದು ರೀತಿಯಲ್ಲಿ ಇನ್ಫ್ಲುಯೆನ್ಸ್ ಮಾಡಿದೆ. ವೋಟ್ ಮಾಡುವಾಗ ಗ್ಯಾರಂಟಿಗಳನ್ನ ಮರೆಯೋದಿಲ್ಲ ಅವರು ಅನ್ನೋದು ಮಾತ್ರ ಗ್ಯಾರಂಟಿ. ಸೊ ಆ ಹೆಣ್ಮಕ್ಳು ಪ್ಲಸ್ ಆಗಬಹುದು ಈ ಬಾರಿ ಕಾಂಗ್ರೆಸ್ಗೆ ಅಂತ. ಮತ್ತಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ. ಮಂಡ್ಯದಿಂದ ನಮ್ಮ ಇಬ್ರು ಸಹೋದ್ಯೋಗಿಗಳು ನೇರ ಸಂಪರ್ಕದಲ್ಲಿ ಇದ್ದಾರೆ. ಒಂದ್ ಕಡೆ ಆನಂದ್, ಮತ್ತೊಂದು ಕಡೆ ಶ್ರೀಪಾದ್ ಪಾಟೀಲ್. ಶ್ರೀಪಾದ್ ಮೊದಲೇದಾಗಿ ಪ್ರಶ್ನೆ ಮಾಡಕ್ಕೆ ಇಷ್ಟಪಡ್ತೀನಿ. ಶ್ರೀಪಾದ್, ಈಗ ಕಾಂಗ್ರೆಸ್ಗೆ ಒಂದು ಹಂತದಲ್ಲಿ ಭಯ, ಮತ್ತೊಂದು ಕಡೆ ಪ್ಲಸ್ ಆಗಬಹುದು, ಮಹಿಳಾ ಮನೆಗಳ ಓಟ್ ನಮಗೆ ಸಿಗಬಹುದು, ಕಾರಣ ಗ್ಯಾರಂಟಿ ಯೋಜನೆಗಳನ್ನ ತಂದಿದ್ದೀವಿ ಅಂತ. ಆದ್ರೆ ಧ್ವಜ ದಂಗಲ್, ಹಿಂದೂ ವಿರೋಧಿ ಅನ್ನುವಂತಹ ಪಟ್ಟ, ಆ ಭಯ ಕಾಡ್ತಾ ಇದೆಯಾ ಕಾಂಗ್ರೆಸ್ ಪಾಳ್ಯಕ್ಕೆ ಮಂಡ್ಯ ಭಾಗದಲ್ಲಿ? ಶ್ರುತಿ, ಈಗ ಸದ್ಯಕ್ಕೆ ನಾನು ಮಳವಳ್ಳಿಯಲ್ಲಿ ಬೃಹತ್ ಸಮಾವೇಶವನ್ನು ಏನು ಆಯೋಜನೆ ಮಾಡಿದ್ದಾರೆ ಆ ಸಮಾವೇಶದ ವೇದಿಕೆ ಮಧ್ಯಭಾಗದಲ್ಲಿದ್ದೀನಿ. ತಾವು ಗಮನಿಸ್ತಾ ಇರಬಹುದು, ಒಂದು ಕಡೆ ಈ ಕಾರ್ಯಕ್ರಮದ ಮೂಲಕ ಒಂದು ಸಂದೇಶವನ್ನು ರವಾನೆ ಮಾಡೋದಕ್ಕೆ ಕಾಂಗ್ರೆಸ್ ಪಾಳೆಯ ರೆಡಿ ಆಗಿದೆ. ಈ ಮೂಲಕ ಲೋಕಸಭೆ ಚುನಾವಣಾ ರಣಕಹಳೆಯನ್ನು ಇದೇ ಮಳವಳ್ಳಿ ಕ್ಷೇತ್ರದಿಂದ ಮೊಳಗಿಸೋದಕ್ಕೆ ಕಾಂಗ್ರೆಸ್ ಪಡೆ ಎಲ್ಲ ರೀತಿಯಿಂದಲೂ ಸಿದ್ಧತೆಯನ್ನು ಮಾಡಿಕೊಂಡಿದೆ. ಇದರ ಜೊತೆಗೆ ತಾವು ಹೇಳ್ತಾ ಇದ್ರಿ, ಈಗ ಇತ್ತೀಚೆಗೆ ಆಗಿರುವಂತಹ ಕೆಲವು ಬೆಳವಣಿಗೆಗಳು ಸದ್ಯಕ್ಕಿನ ಚುನಾವಣೆ ಮೇಲೆ ಪರಿಣಾಮವನ್ನು ಬೀರಬಹುದು ಅಂತ. ಆ ಪರಿಣಾಮ ಬೀರಬಹುದು ಅನ್ನೋ ಉದ್ದೇಶದಿಂದ, ಜೊತೆಗೆ ಬಹಳ ಮುಖ್ಯವಾಗಿ ಮಹಿಳಾ ಮತದಾರರ ಮೇಲೆ ಕಾಂಗ್ರೆಸ್ ಪಾಳೆಯ ಫೋಕಸ್ ಮಾಡ್ತಾ ಇದೆ. ಹೀಗಾಗಿ ಇಂಥ ಒಂದು ದೊಡ್ಡ ಕಾರ್ಯಕ್ರಮದ ಆಯೋಜನೆಯನ್ನು ಮಾಡಲಾಗಿದೆ. ಈ ಕಾರ್ಯಕ್ರಮಕ್ಕೆ ಹೆಚ್ಚು ಮಹಿಳೆಯರನ್ನು ಕರೆ ತರುವ ಮೂಲಕ, ಯಾಕಂದರೆ ಹೆಚ್ಚು ವೋಟ್ ಶೇರಿಂಗ್ ಮಹಿಳೆಯರದ್ದಿರೋದ್ರಿಂದ ಮಹಿಳೆಯರನ್ನು ಕರೆ ತರುವ ಮೂಲಕ ಒಂದು ಸ್ಟ್ರಾಂಗ್ ಮೆಸೇಜನ್ನು ಪಾಸ್ ಮಾಡೋದು. ಜೊತೆಗೆ ಈ ಮಂಡ್ಯ ಮೊದಲು ಕಾಂಗ್ರೆಸ್ನ ಭದ್ರಕೋಟೆ ಏನಾಗಿತ್ತು, ಆ ಭದ್ರಕೋಟೆಯನ್ನು ಮತ್ತೆ ತನ್ನ ತೆಕ್ಕೆಗೆ ತೆಗೆದುಕೊಳ್ಳೋದಕ್ಕೆ ಈ ಎಲ್ಲ ಸಂಕಟ ಗಂಡಾಂತರ ಏನಿದೆ ರಾಜಕೀಯವಾಗಿ ಕಾಂಗ್ರೆಸ್ಗೆ ಸದ್ಯಕ್ಕೆ ಇತ್ತೀಚೆಗೆ ಎದುರಾಗಿರುವಂಥದ್ದು, ಅದನ್ನು ಹೊರತುಪಡಿಸಿ ಇಂಥ ಕಾರ್ಯಕ್ರಮಗಳ ಮೂಲಕ ಈ ಕ್ಷೇತ್ರ ನಮ್ಮದೇ ಅನ್ನುವಂತಹ ಸ್ಟ್ರಾಂಗ್ ಮೆಸೇಜನ್ನು ಪಾಸ್ ಮಾಡ್ತಾ ಇದ್ದಾರೆ.
ಇಲ್ಲಿ ವಿಶೇಷವಾಗಿ ಅನೇಕ ಕಾರ್ಯಕ್ರಮಗಳ ಆಯೋಜನೆಯನ್ನು ಮಾಡಲಾಗಿದೆ. ಈ 5 ಗ್ಯಾರಂಟಿ ಯೋಜನೆಗಳು ವೇದಿಕೆಯ ಮುಂಭಾಗ ತಾವು ಗಮನಿಸ್ತಾ ಇರಬಹುದು. ಮಂಡ್ಯದ ಬೆಲ್ಲದೊಂದಿಗೆ ಮತ್ತು ಸಿರಿಧಾನ್ಯಗಳೊಂದಿಗೆ ಈ ವಿಶೇಷವಾಗಿ ಈ 5 ಯೋಜನೆಗಳನ್ನು ಬಿಂಬಿಸುವಂತಹ ಒಂದು ವಿಶೇಷ ಸ್ಟೇಜನ್ನು ರೆಡಿ ಮಾಡಲಾಗಿದೆ. ಇಲ್ಲಿ ಈ 5 ಯೋಜನೆಗಳ ಫಲಾನುಭವಿಗಳೇನಿದ್ದಾರೆ ಆ ಫಲಾನುಭವಿಗಳ ಜೊತೆಗೂ ಒಂದು ವಿಶೇಷವಾದಂತಹ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಮೂಲಕ ಇಡೀ ರಾಜ್ಯಕ್ಕೆ ಮತ್ತು ಮಂಡ್ಯ ಜಿಲ್ಲೆಗೆ ಒಂದು ಸ್ಟ್ರಾಂಗ್ ಮೆಸೇಜ್ ಪಾಸ್ ಮಾಡೋದೇನಂತಂದರೆ, ಗ್ಯಾರಂಟಿ ಯೋಜನೆಗಳ ಮೂಲಕ ನಮ್ಮನ್ನು ಯಾರೂ ಎದುರಿಸೋದಕ್ಕೆ ಸಾಧ್ಯ ಇಲ್ಲ, ನಮ್ಮನ್ನು ಕಟ್ಟಿ ಹಾಕೋದಕ್ಕಾಗೋದಿಲ್ಲ. ಈ ಗ್ಯಾರಂಟಿ ಯೋಜನೆಗಳೇ ನಮ್ಮನ್ನು ಬರುವ ಲೋಕಸಭೆ ಚುನಾವಣೆಯಲ್ಲಿ ಕಾಪಾಡುತ್ತೆ ಅನ್ನುವಂತಹ ಉದ್ದೇಶ ಕಾಂಗ್ರೆಸ್ನವರದ್ದು. ಹೀಗಾಗಿ ಇಂಥ ವಿಶೇಷ ಕಾರ್ಯಕ್ರಮಗಳ ಆಯೋಜನೆಯ ಮೂಲಕ ಒಂದು 50,000ಕ್ಕೂ ಹೆಚ್ಚು ಜನ ಸೇರ್ತಾರೆ ಅನ್ನೋಂಥ ನಿರೀಕ್ಷೆ ಇದೆ ಶ್ರುತಿ. ಸೊ ಸದ್ಯಕ್ಕೆ ಕಾಂಗ್ರೆಸ್ ಈ ಒಂದು ಸಮಾವೇಶವನ್ನು ಅಸ್ತ್ರವಾಗಿ ಬಳಸ್ಕೊಳ್ತಾ ಇದೆ ಅನ್ನೋದು 100ಕ್ಕೆ 100ರಷ್ಟು ಶತಸಿದ್ಧ. ರೈಟ್ ಶ್ರೀಪಾದ್. ಹಾಗೆ ಸಂಪರ್ಕದಲ್ಲಿರಿ ಆನಂದ್ ಕೂಡ, ಮಂಡ್ಯ ಪ್ರತಿನಿಧಿ ಆನಂದ್ ಕೂಡ ನೇರ ಸಂಪರ್ಕದಲ್ಲಿದ್ದಾರೆ. ಆನಂದ್, ನೋಡಿ, ಕೆಲ ದಿನಗಳ ಹಿಂದೆ ಮಂಡ್ಯದಲ್ಲಿ ಭಾಗವತ್ ಧ್ವಜ ಹಾಗೆ ಅದಕ್ಕೆ ಸಂಬಂಧಪಟ್ಟ ಫ್ಲೆಕ್ಸ್ ಬ್ಯಾನರ್ಗಳ ಹಾರಾಟ ರಾಜಾರೋಷವಾಗಿ ಕಾಣ್ತಾ ಇತ್ತು. ಕೆರಗೋಡು ಗ್ರಾಮದಲ್ಲಾದಂತಹ ಹನುಮತ್ ಧ್ವಜ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಚಿತ್ರಣ ಬದಲಾಗಿದೆಯಾ ಅಂತ ಹೇಳಿ ನಾವು ದೃಶ್ಯದಲ್ಲಿ ಗಮನಿಸ್ತಾ ಇದ್ವಿ. ಕಾಂಗ್ರೆಸ್ ನಾಯಕರ ದೊಡ್ಡ ದೊಡ್ಡ ಕಟೌಟ್ಗಳು, ಹಾಗೆ ಅವರನ್ನ ಸ್ವಾಗತ ಕೋರುವಂತಹ ಫ್ಲೆಕ್ಸ್ ಬ್ಯಾನರ್ಗಳು. ಸೊ ಸಿದ್ಧತೆ ಯಾವ ರೀತಿ ಇದೆ? ಹಾಗೆ ಮೈಕ್ರೋ ಮ್ಯಾನೇಜ್ಮೆಂಟ್ ಅನ್ನೋದು ಒಂದಿರುತ್ತಲ್ಲ, ಚಿಕ್ಕ ಚಿಕ್ಕ ಸಮುದಾಯಗಳನ್ನ, ಅಲ್ಲಿನ ವೋಟ್ ಬ್ಯಾಂಕ್ ಅನ್ನ ಸೆಳೆಯೋ ಪ್ರಯತ್ನ, ಅದಕ್ಕೆ ಸಂಬಂಧಪಟ್ಟಂತೆ ಈ ಸಮಾವೇಶ ಹಾಗೆ ಮುಖ್ಯಮಂತ್ರಿಗಳು ಭಾಗವಹಿಸಿರುವ ಮತ್ತೆರಡು ಕಾರ್ಯಕ್ರಮಗಳೇನಿದೆ, ಕನಕ ಭವನ ಉದ್ಘಾಟನೆ ಇತ್ಯಾದಿ, ಅದು ಯಾವ ರೀತಿ ಹೆಲ್ಪ್ ಆಗುತ್ತೆ ಇದನ್ನು ವಿವರಿಸ್ತಾ ಹೋಗೋದಾದ್ರೆ? ಸ್ಮಿತಾ, ಖಂಡಿತವಾಗ್ಲೂ ಕೆರಗೋಡು ಹನುಮತ್ ಧ್ವಜ ವಿವಾದ ಕಾಂಗ್ರೆಸ್ಗೆ ಒಂದು ದೊಡ್ಡ ಹೊಡೆತವನ್ನು ಕೊಟ್ಟಿದೆ. ಆ ಡ್ಯಾಮೇಜನ್ನು ಕಂಟ್ರೋಲ್ ಮಾಡ್ಕೊಳ್ಳೋ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನಗಳನ್ನು ಮಾಡ್ತಾ ಇರುವಂಥದ್ದು. ಅದರಲ್ಲೂ ಕೂಡ ಗ್ಯಾರಂಟಿ ಯೋಜನೆಗಳನ್ನು ಮುಂದಿಟ್ಕೊಂಡು ಮಹಿಳಾ ಮತದಾರರನ್ನು ಸೆಳೆಯುವುದು, ಜೊತೆಗೆ ಸಣ್ಣ ಸಣ್ಣ ಸಮುದಾಯಗಳನ್ನು ಸೆಳೆಯುವಂಥ ಕಾರ್ಯಕ್ಕೆ ಮುಂದಾಗಿರುವಂಥದ್ದು. ಅದೇ ಭಾಗವಾಗಿ ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ, CM DK ಶಿವಕುಮಾರ್ ಸೇರಿದಂತೆ ನಾನಾ ಸಚಿವರು ಕೂಡ ಮಂಡ್ಯಕ್ಕೆ ಬರ್ತಾ ಇದ್ದಾರೆ. ಮಳವಳ್ಳಿಯಲ್ಲಿ ನಡೆಯುವಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಮೂಲಕ ಮಹಿಳೆಯರನ್ನ ಸೆಳೆಕೊಳ್ಳುವಂಥದ್ದು, ಅಂದರೆ ಮುಂದೆಯೂ ಕೂಡ ನಿಮಗೆ ಗ್ಯಾರಂಟಿ ಯೋಜನೆಗಳು ಇರ್ತವೆ, ನಮಗೆ ಸಪೋರ್ಟ್ ಮಾಡಿ ಅನ್ನೋ ಮೂಲಕ ಮನವಿ ಮಾಡ್ಕೊಳ್ಳುವಂಥದ್ದು. ಏನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಬೆಳಗ್ಗೆ 11:30ಕ್ಕೆ ಸರಿಯಾಗಿ ಮಳವಳ್ಳಿಯ ಜೂನಿಯರ್ ಕಾಲೇಜಿನ ಹೆಲಿಪ್ಯಾಡ್ಗೆ ಬಂದು ಆಗಮಿಸ್ತಾರೆ. ಆನಂತರ ಅವರು ಮಂಚನಹಳ್ಳಿಯಲ್ಲಿ ಕನಕದಾಸರ ಪುತ್ಥಳಿ ಅನಾವರಣಕ್ಕೆ ಹೋಗುವಂಥದ್ದು, ಅಲ್ಲಿ ಒಂದಷ್ಟು ಜನರನ್ನು ಸೆಳೆಯುವಂಥದ್ದು, ಜೊತೆಗೆ ಆ ಭಾಗದ ಹಳ್ಳಿಯ ಜನರನ್ನು ಸೆಳೆಯುವಂಥ ಪ್ರಯತ್ನವನ್ನು ಮಾಡ್ತಾರೆ. ಅದಾದ ನಂತರ ಅವರು ಮಳವಳ್ಳಿಯಲ್ಲಿ ನಡೆಯುವಂಥ, ಅಂದರೆ ಮಳವಳ್ಳಿಯಲ್ಲಿ ಕನಕ ಭವನವನ್ನು ಶಂಕುಸ್ಥಾಪನೆಯನ್ನು ಮಾಡುವಂಥದ್ದು. ಅದಾದ ಬಳಿಕ ಅವರು 482 ಕೋಟಿ ವೆಚ್ಚದ ವಿವಿಧ ಕಾಮಗಾರಿಗಳ ಶಂಕುಸ್ಥಾಪನೆ ಹಾಗೂ ಉದ್ಘಾಟನೆ ಹಾಗೂ ಗ್ಯಾರಂಟಿ ಯೋಜನೆಗಳ ಫಲಾನುಭವಿಗಳ ಸಮಾವೇಶದಲ್ಲಿ ಭಾಗಿಯಾಗ್ತಾರೆ. ಈ ಎಲ್ಲ ಕಾರ್ಯಕ್ರಮಗಳ ಮೂಲಕ ಮತದಾರರನ್ನು ಸೆಳೆಯುವ ನಿಟ್ಟಿನಲ್ಲಿ ಒಂದು ಪ್ರಯತ್ನ ಮಾಡುವಂಥದ್ದು. ಈ ಒಂದು ದೊಡ್ಡ ಸಮಾವೇಶ ಹೆಸರಿಗೆ ಸರ್ಕಾರಿ ಕಾರ್ಯಕ್ರಮ ಆದರೂ ಕೂಡ ಸಂಪೂರ್ಣವಾಗಿ ಕಾಂಗ್ರೆಸ್ ಓಟನ್ನು ಸೆಳೆಯುವಂಥದ್ದು, ಮತದಾರರನ್ನು ಸೆಳೆಯುವ ನಿಟ್ಟಿನಲ್ಲಿ ಬಳಕೆ ಮಾಡ್ಕೊಳ್ತಾ ಇದೆ. ಸ್ಮಿತಾ. ರೈಟ್, ಧನ್ಯವಾದ ಆನಂದ್ ಮಾಹಿತಿಗಾಗಿ. ಮತ್ತೊಂದು ಕಡೆ ನಮ್ಮ ಪ್ರತಿನಿಧಿ ಶ್ರೀಪಾದ್ ಕೂಡ ಮಾಹಿತಿ ಕೊಡ್ತಾ ಇದ್ರು. ಧನ್ಯವಾದಗಳು ಶ್ರೀಪಾದ್. ಗಮನಿಸಬೇಕು, ದಳಪತಿಗಳ ಕೋಟೆಯಲ್ಲಿ ಕೈ ರಣಕಹಳೆ ಮೊಳಗಿಸೋದಕ್ಕೆ ಎಲ್ಲ ರೀತಿಯ ಸಿದ್ಧತೆ ಯಾವ ರೀತಿ ಮಾಡ್ಕೊಂಡಿದೆ. ಮಂಡ್ಯ ಭಾಗಕ್ಕೆ ಇವತ್ತು ಕಾಲಿಟ್ರೆ ನಾವು ಎಲ್ಲೆಲ್ಲೂ ಕಾಂಗ್ರೆಸ್ನ ಬಾವುಟಗಳು ನೋಡೋದಕ್ಕೆ ಸಿಗುತ್ತೆ. ಬೃಹತ್ ವೇದಿಕೆ ಸಿದ್ಧವಾಗಿದೆ. ಎಸ್ಪೆಷಲಿ ಮಹಿಳಾ ಮನೆಗಳನ್ನೇ ಟಾರ್ಗೆಟ್ ಮಾಡಿಕೊಂಡು ಈ ಕಾರ್ಯಕ್ರಮದ ಆಯೋಜನೆ ಕೂಡ ಆಗಿದೆ ಅನ್ನೋದನ್ನ ನಾವು ಗಮನಿಸಬೇಕಾಗುತ್ತೆ. ಸೀಟುಗಳ ಹಂಚಿಕೆಯಲ್ಲಿ ಮೈತ್ರಿ ಪಡೆ ಗೊಂದಲದಲ್ಲಿದೆ. ಹಾಗಾಗಿ ಅದನ್ನೇ ಅಸ್ತ್ರ ಮಾಡಿಕೊಳ್ಳುವಂತಹ ಪ್ಲಾನ್ ಕೂಡ ಕಾಂಗ್ರೆಸ್ ಪಾಳೆಯದಂತೆ CM ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಈ ಸಮಾವೇಶದ ಆಯೋಜನೆಯಾಗಿದೆ. ಹೆಣ್ಣು ಮಕ್ಕಳನ್ನ ಟಾರ್ಗೆಟ್ ಮಾಡಿಕೊಂಡು ಆ ಮತಗಳನ್ನ ಸೆಳೆಯುವಂತಹ ಪ್ಲಾನ್ ಕಾಂಗ್ರೆಸ್ ಪಾಳೆಯದಲ್ಲಾಗಿದೆ ಅನ್ನುವಂತಹ ವಿಚಾರ. ಮಹಿಳಾ ಮತದಾರನ ಸೆಳೆಯೋದಕ್ಕೇನೆ ಇದು ಬೃಹತ್ ಪ್ಲಾನ್ ಅಂತೆ, ಅದೇ ಕಾರಣಕ್ಕೆ ಸಮಾವೇಶ ಆಗ್ತಾ ಇದೆ ಅನ್ನೋದು. ಸೊ ಈ ಸಮಾವೇಶಕ್ಕೂ ಮುನ್ನ ಮತ್ತೆರಡು ಕಾರ್ಯಕ್ರಮಗಳಲ್ಲಿ CM ಸಿದ್ದರಾಮಯ್ಯನವರು ಭಾಗಿಯಾಗ್ತಾರಂತೆ ಅದೇ ಭಾಗದಲ್ಲಿ. ಸ್ಮಿತಾ, ನಾನು ಆಗಲೇ ಮಾತಾಡ್ತಾ ಇದ್ದೆ, ಇತ್ತೀಚೆಗೆ ಆಗಿರುವಂತಹ ಡ್ಯಾಮೇಜ್ ಕಂಟ್ರೋಲ್ಗೆ ಕಾಂಗ್ರೆಸ್ ಪಾಳಿಯ ಮುಂದಾಗ್ತಾ ಇದೆ ಅನ್ನೋದು ಬಹಳ ಸ್ಪಷ್ಟ ಅಂತ ಅನ್ಸುತ್ತೆ. ಈ ಡ್ಯಾಮೇಜ್ನ ಬಹುಶಃ ಇಷ್ಟರ ಮಟ್ಟಿಗೆ ಆಗುತ್ತೆ ಅಂತ ಹೇಳಿ ಕಾಂಗ್ರೆಸ್ ಪಾಳಿಯ ಕೂಡ ಊಹಿಸಿತ್ತೋ ಇರಲಿಲ್ಲ ಗೊತ್ತಿಲ್ಲ. ಅಲ್ಲಿ ನಾವು ಇದನ್ನ ಕವರೇಜ್ ಮಾಡೋ ಸಂದರ್ಭದಲ್ಲಿ ಅಲ್ಲಿ ಅನೇಕರು ಹೇಳ್ತಾ ಇದ್ದದ್ದು, ಅಲ್ಲಿನ ಲೋಕಲ್ MLA ಶಾಸಕರೇನಿದ್ದಾರೆ ಅವ್ರು ಹಠಕ್ಕಾಗೋಯ್ತು ಹನುಮತ್ ಧ್ವಜ ಕೆಳಗಿಳಿಸೋದ್ ವಿಚಾರ. ಅದು ಸತ್ಯ ಯಾವುದು ಸುಳ್ಳು ಯಾವುದು ಅವ್ರಿಗೆ ಗೊತ್ತಿರೋ ವಿಚಾರ. ಬಟ್ ಮಾತಂತೂ ಹಂಗೆ ಬಂದಿತ್ತು. ಪರ್ಸ್ನಲಿ ಆ MLA ಅದನ್ನ ಗ್ರಜ್ಜಾಗಿ ತಗೊಂಡ್ರು, ಅವ್ರನ್ನ ಕರೆದಿಲ್ಲ ಅಂತೇಳಿ. ಅಲ್ಲಿಂದ ಪ್ರಾರಂಭವಾಗಿದ್ದು ಇಡೀ
ಇಡೀ ಮಂಡ್ಯ ಇನ್ಫ್ಯಾಕ್ಟ್ ಇಡೀ ಕರ್ನಾಟಕಕ್ಕೆ ಹಬ್ಬಿಡ್ತು ಆ ಭಾಗವಧ್ವಜ ಅದೇನಾಯ್ತು ಅಲ್ಲಿ ಅದನ್ನ ಕೆಳಗಿಳಿಸಿದ್ದು. ಹೀಗಾಗಿ ಮಂಡ್ಯ ಭಾಗದಲ್ಲಿ ಎಲ್ಲೋ ಒಂದ್ ಕಡೆ ಬಿಜೆಪಿಗೆ ಜೊತೆಗೆ JDS ನ ಏನು ಭದ್ರಕೋಟೆ ಕೂಡ, ಅಲ್ಲಿ ಅಡ್ವಾಂಟೇಜ್ ಆಗಬಾರ್ದು ಅಂತಂದ್ರೆ ಕಾಂಗ್ರೆಸ್ಗೆ ಅಷ್ಟೇ ಪ್ರಬಲವಾದ ಪ್ರತ್ಯಸ್ತ್ರ ಬೇಕೇ ಬೇಕು. ಇವತ್ತು ಈ ಸಮಾವೇಶದ ಮೂಲಕ ಹಾಗೆ ಒಂದಷ್ಟು ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಶಂಕುಸ್ಥಾಪನೆಯನ್ನ ಮಾಡೋ ಮೂಲಕ ಮುಖ್ಯಮಂತ್ರಿಗಳು ಡ್ಯಾಮೇಜ್ ಕಂಟ್ರೋಲ್ ಮಾಡಲಿಕ್ಕೆ ಮುಂದಾಗೋದ್ರಲ್ಲಿ ಅನುಮಾನ ಇಲ್ಲ. ಅದರಲ್ಲೂ ವಿಶೇಷವಾಗಿ ಮಹಿಳಾ ಮನೆಗಳು, ನಾವು ಮತ್ತೆ ಹೇಳ್ತಾ ಇದ್ವಿ, ಪಂಚ ಗ್ಯಾರಂಟಿಗಳ ಅತಿ ಹೆಚ್ಚು ಫಲಾನುಭವಿಗಳು ಅಂತ ನಾವು ಕಂಪೇರ್ ಮಾಡಿ ನೋಡಿದಾಗ ಪುರುಷರು ಹಾಗೆ ಮಹಿಳೆಯರ ಪಾತ್ರ ಅಲ್ಲಿ ಬಹಳ ಹೆಚ್ಚಿದೆ. ಫಲಾನುಭವಿಗಳ ಪಟ್ಟಿಯಲ್ಲಿ ನಿಲ್ಲೋರು ಮಹಿಳೆಯರಾಗಿರೋದ್ರಿಂದ ಅವರಿಗೆ ಮತ್ತೆ ಗ್ಯಾರಂಟಿ ಯೋಜನೆಯ ಫಲದ ಬಗ್ಗೆ ನೆನಪು ಮಾಡ್ತಾ ವೋಟ್ ಬ್ಯಾಂಕ್ ಅನ್ನ ಭದ್ರಗೊಳಿಸಿಕೊಳ್ಳೋ ಪ್ರಯತ್ನ ಆಗೋ ಸಾಧ್ಯತೆ ಇದೆ. ನೋಡ್ಬೇಕು.